ಬ್ರೇಕ್ನ ನಂತರ ಜನ್ ಕಿ ಬಾತ್ ಮಹಾ ಸಮೀಕ್ಷೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ಗೆ ಮತ್ತೊಮ್ಮೆ ಸ್ವಾಗತ. ಅಂತಿಮ ಸಂಖ್ಯೆಗಳು ನಮ್ಮ ಸ್ಕ್ರೀನ್ ಮೇಲಿದ್ದಾವೆ. ಮಾರ್ಚ್ 15ರಿಂದ ಏಪ್ರಿಲ್ 11ರ ಮಧ್ಯದಲ್ಲಿ ನಡೆದಿರುವ ಸರ್ವೆ ಪ್ರಕಾರ 98ರಿಂದ 109 ಬಿಜೆಪಿ, 89ರಿಂದ 97 ಕಾಂಗ್ರೆಸ್, ಜೆಡಿಎಸ್ 25ರಿಂದ 29, ಇತರೆ 0 ಅಥವಾ 1. ಇದು ಜನ್ ಕಿ ಬಾತ್ ಮಹಾ ಸಮೀಕ್ಷೆ. ಶಂಕರ್ ಶೆಟ್ಟಿ, ಈಗ ನಿಮ್ಮ ಸಮೀಕ್ಷೆಯಲ್ಲಿ ಇದೇ ಸಮೀಕ್ಷೆ ಕರೆಕ್ಟ್ ಅಂತ ಆದರೆ, ಸಪೋಸ್ ಇಫ್ ಇಟ್ ಇಸ್ ಕರೆಕ್ಟ್ ಆದರೆ ಇನ್ ಕಮಿಂಗ್ ಡೇಸಲ್ಲಿ BJP may go up, BJP figure, because of 3 M factors. One is money power. They made tremendous money, no doubt. They got sufficient money, spend the money for the election. Second is manpower. ಬೇಕಾದಷ್ಟು RSS ಕಾರ್ಯಕರ್ತರು, ವರ್ಕರ್ಸ್ ಎಲ್ಲ ಇದ್ದಾರೆ, ವರ್ಕರ್ಸಿಗೆ ಕೊಡ್ಲಿಕ್ಕೆ ಹಣನೂ ಉಂಟು. ಸೊ ಮ್ಯಾನ್ ಪವರ್, ನಾವು ಮಜಲ್ ಪವರ್ ಅಂತ ಹೇಳಿದ್ರೆ ಮ್ಯಾನ್ ಪವರ್ ಅವರು ಈಗಾಗಲೇ ಮಾಡಿದ್ದಾರೆ. ಏನು ಗೊತ್ತಾ, ಪೇಜ್ ವೈಸ್, ಬೂತ್ ವೈಸ್ ಅಲ್ಲ, ಪೇಜ್ ವೈಸ್ ವರ್ಕರ್ಸ್ ಮಾಡಿದ್ದಾರೆ. ಒಂದು ಪೇಜ್ ವರ್ಕರ್ಸ್, ಪೇಜ್ ಪ್ರಮುಖ ಅಂತ ಮಾಡಿದ್ದಾರೆ. ಒಂದು ಪೇಜಿಗೆ 4 ಜನಂತೆ. ಒಂದು ಪೇಜಲ್ಲಿ 30 ಜನ ವೋಟರ್ಸ್ ಇದ್ರೆ ಅದು 4 ಜನ ಫಾಲೋಅಪ್ ಮಾಡಬೇಕು. ಅಂದರೆ ನೀವು ಲಾಸ್ಟಿಗೆ ನಿನ್ನ ವೋಟರ್ಸ್, BJP ವೋಟರ್ಸ್ ಅವನು ಬೂತಿ ಬರೋ ತನಕ ಫಾಲೋಅಪ್ ಮಾಡಬೇಕು. ಯಾರು ಮೈಂಡ್ ಶೇಕಿಂಗ್ ಮೈಂಡಲ್ಲಿದ್ದಾನೋ ಅವನನ್ನು ಕನ್ವರ್ಟ್ ಮಾಡಬೇಕು ಈ ಸಲ. ಮತ್ತು ಯಾರಲ್ವೋ ಅವ್ರನ್ನ ಬಿಟ್ಬಿಡ್ಬೇಕು. ಸಪೋಸ್ ಅಲ್ಪಸಂಖ್ಯಾತರು ವೋಟ್ ಹಾಕೋದಿಲ್ಲ ಅಂತ ಬಿಟ್ಬಿಟ್ಟು. ಸೊ ಅದೆಲ್ಲ ಟೆಂಡೆನ್ಸಿ ಉಂಟು. ಥರ್ಡ್ ಇಸ್ ಇಸ್ ಮೋದಿ ಫ್ಯಾಕ್ಟರ್. ಮೋದಿದೊಂದು ಇನ್ನೊಂದು 10 ದಿನಕ್ಕೆ 7 ವಿಸಿಟ್ ಅಂತ ಕೊಟ್ಟಿದ್ದಾರೆ, ದಿನಕ್ಕೆ 3 ಕಡೆಯಲ್ಲಿ ಫಂಕ್ಷನ್. ಬಿಕಾಸ್ ಆಫ್ 3 M ಫ್ಯಾಕ್ಟರ್ಸ್ ದೇ ಮೇ ಗೋ ಹೆಡ್ ವಿತ್ ದ್ಯಾನ್ ಇದು ಕಾಂಗ್ರೆಸ್ ಇಫ್ ದಿಸ್ ಫಿಗರ್ ಇಸ್ ಕರೆಕ್ಟ್. ಬಟ್ ನನಗೇನೆ ಕಾಣ್ತದೆ ಅಟ್ ದಿಸ್ ಸ್ಟೇಜ್ ದೇ ಮೇ ಬಿ ಅನ್ ಈಕ್ವಲ್. ಬಿಕಾಸ್ ಆಫ್ ದರ್ ಈಸ್ ಓನ್ಲಿ ಒನ್ ಫ್ಯಾಕ್ಟರ್ ಈಸ್ ಅಂತ ಗೊತ್ತಾ, ಸಿದ್ದರಾಮಯ್ಯ ಫ್ಯಾಕ್ಟ್ರಿ ಸ್ಟಿಲ್ ಎಕ್ಸಿಸ್ಟಿಂಗ್. ಈ ಇಲೆಕ್ಷನ್ ನಡೆಯುವುದು ಸಿದ್ದರಾಮಯ್ಯ ಸುತ್ತಮುತ್ತ. ಲಾಸ್ಟ್ ಇಲೆಕ್ಷನ್ ಮೋದಿ ಸಿದ್ದರಾಮಯ್ಯ ಬೇಕಾ ಯಡಿಯೂರಪ್ಪ ಬೇಕಾ ಅಂತ ಇತ್ತು. ಈಗೇನು ಗೊತ್ತಾ, ಸಿದ್ದರಾಮಯ್ಯ ಬೇಕಾ ಸಿದ್ದರಾಮಯ್ಯ ಬೇಡವಾ ಅಂತ. ಇನ್ಫ್ಯಾಕ್ಟ್ ಆಫ್ಟರ್ ಆಗಸ್ಟ್ 2022 ಅಲ್ಲಿ ಇದಾಯ್ತಲ್ಲ ಒಂದು ಬರ್ತ್ಡೇ ಪಾರ್ಟಿ 75th, ಸ್ವಲ್ಪ ಆ ದಿನದಿಂದ ಕಾಂಗ್ರೆಸ್ ಪಿಕಪ್ ಆಗಿದೆ. ಪಿಕಪ್ ಆದಂದ್ರೆ ಅವರು ಅದನ್ನು ಮೇಂಟೈನ್ ಮಾಡಿದ್ರು ಟಿಲ್ ದಿಸ್ ಡೇಟ್ ಮ್ಯಾಚಿಂಗ್ ವಿತ್ BJP. ಬಟ್ ಇನ್ ಕಮಿಂಗ್ ಡೇಸ್ ಅಲ್ಲಿ ನನ್ಗೆ ಹೇಳ್ತದೆ BJP ಕ್ಯಾನ್ ಬೀಟ್ ದಿ ಕಾಂಗ್ರೆಸ್. ಬಿಕಾಸ್ ಅವ್ರ ಹತ್ರ ಏನು ಬೇಕಾದ್ರೆ ರೆಡಿ ಸ್ಟಾಕ್ ಆಗಿಟ್ಟಿದ್ದಾರೆ. ಅವ್ರ ಹತ್ರ ಒಂದೇ ಒಂದು ಬ್ರಹ್ಮಾಸ್ತ್ರ ಏನು ಗೊತ್ತಾ, 40% ಕಮಿಷನ್. ಮತ್ತು ಕಾಂಗ್ರೆಸ್ ಇದು ಒಂದೇ ಒಂದು ಬ್ರಹ್ಮಾಸ್ತ್ರ ಅಂದರೆ 40% ಕಮಿಷನ್. ಬಟ್ ಇವತ್ತೊಂದು ನಾನು ಟ್ವಿಟರ್ ನೋಡಿದೆ, ಭಾರಿ ಇಂಟ್ರೆಸ್ಟಿಂಗ್. 40% ಕಮಿಷನ್ ಆಯಿತು, ಇನ್ನು 40% ರಿಬೇಲ್ಸ್ ಆದರೂ ಇನ್ನು ಮ್ಯಾಕ್ಸಿಮಮ್ ಸೀಟ್ ಇವರಿಗೆ 40 × 2 ಅಂದರೆ 80 ಸೀಟ್ಸ್ ಅಂತ. ಇವತ್ತು ಲೇಟೆಸ್ಟ್ ಇದು ಟ್ವಿಟರ್ 40% कमीशन 40 रिबेल्स है। करप्शन कितना बड़ा इशू है कर्नाटक के चुनाव में इस बार? देखिए करप्शन ग्राउंड पे है, पर अगर किसी से पूछा जाता है तो अच्छा ईमानदार पार्टी कौन सी है, तो वोटर ये नहीं कहता कि इनमें से कोई भी ईमानदार पार्टी है. सो करप्शन बिकम्स एन एंटी वोट. ओके, ऑल आर इक्वली करप्ट. There is no other perception of honesty is not with either of the three parties. That is on the ground. So वो ये कांग्रेस की जो 40% कमीशन वाली कैंपेन थी, पे सीएम वाली कैंपेन थी, it looks like stick. It is stick. लोग बात करते हैं, बात कर रहे हैं, पर अगर पूछा जाए कि भैया क्या उसके लिए कांग्रेस को दोगे क्या वोट, क्योंकि बीजेपी में करप्शन बहुत है तो कांग्रेस को वोट दोगे? बोले नहीं भैया उधर भी तो करप्शन है, जेडीएस में भी करप्शन, हमारा तो करप्शन एक रिवाज बन चुका है. That is the situation. But wavering, otherwise if it's sticking, then it's a 160 election for the Congress. ಇದರಲ್ಲಿ ಈ ಸಂಖ್ಯೆಗಳನ್ನು ನೋಡಿದ ನಂತರ ಸರ್ ಒಂದು ನಿಮಿಷ, ಈ ಸಂಖ್ಯೆಗಳನ್ನು ನೋಡಿದ ನಂತರ ಪ್ರಶಾಂತ್ ನಾತು ಅಬ್ಸರ್ವೇಷನ್ ಒಂದು ಗಮನಿಸಬೇಕಾದಂಥದ್ದು, ಈ ಸಂಖ್ಯೆಗಳಲ್ಲಿ ಬಿಜೆಪಿ ಡೌನ್ವರ್ಡ್ ಟ್ರೆಂಡ್ ತೋರಿಸ್ತಾ ಇದೆ, ಜೆಡಿಎಸ್ ಡೌನ್ವರ್ಡ್ ಟ್ರೆಂಡ್ ತೋರಿಸ್ತಾ ಇದೆ, ಅಪ್ವರ್ಡ್ ಟ್ರೆಂಡ್ ಇರುವಂಥದ್ದು ಕಾಂಗ್ರೆಸ್ಸಿಗೆ. ಆದರೆ ಪ್ರದೀಪ್ ಭಂಡಾರಿ ಅವರ ಅಬ್ಸರ್ವೇಷನ್ ಏನಂದರೆ, ಯಾರೋ ಮೇಲೆ ಹತ್ತಿ ಬರ್ತಾ ಇದ್ದಾರೆ ಅಂದರೆ ಒಬ್ಬರು ಕೈ ಹಿಡಿದು ಎಳ್ಕೊಳ್ಳೋಕೆ ಒಬ್ಬರು ಬೇಕು, ಮೇಲೆ ಎತ್ತಿ ನಿಲ್ಲಿಸ್ಕೊಳ್ಳೋದಕ್ಕೆ ಒಬ್ಬರು ಬೇಕು, ಕೈ ಹಿಡಿದು ಎಳ್ಕೊಳ್ಳೋಕೆ ಬೇಕು. ಕಾಂಗ್ರೆಸ್ ಹತ್ರ ಅದು ಮಿಸ್ಸಿಂಗ್ ಇದೆ. ಬಿ ಜೆ ಪಿ ಅದು ಡೌನ್ವರ್ಡ್ ಟ್ರೆಂಡ್ ಅಂದರೆ ಆ ಡೌನ್ವರ್ಡ್ ಟ್ರೆಂಡನ್ನು ತಡೆದು ನಿಲ್ಲಿಸೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾರೆ ಅಲ್ಲಿ, ಮೋದಿ. ಸೊ ಯು ಮೀನ್ ಟು ಸೇ BJP cannot slip further than 98? Only BJP can ensure that BJP flips further in 98, not Congress. ಸ್ವಯಂಕೃತ ಅಪರಾಧಗಳನ್ನು ಮಾಡ್ಕೊಂಡ್ರೆ BJP 98ಕ್ಕಿಂತ ಕೆಳಗಿಳಿಬಹುದು, ಇಲ್ಲದೆ ಹೋದರೆ ಕಷ್ಟ. ದಿಸ್ ಇಸ್ ವಾಟ್ ಯುವರ್ ಅಬ್ಸರ್ವೇಷನ್ ಇಸ್. ಪ್ರಶ್ನೆ ಅದೇ ನನಗನ್ನಿಸ್ತಾ ಇದೆ, ಅಂದರೆ ಚುನಾವಣೆಗೆ 30 ದಿನಗಳು ಬಾಕಿ, 27 ದಿನಗಳು ಬಾಕಿ ಇರತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಚುನಾವಣೆಗೆ 1 ತಿಂಗಳು ಮುಂಚೆ 2 ಗೆರೆಗಳು ಕರ್ನಾಟಕದಲ್ಲಿ ಸಮಾನ ಅನ್ನಿಸ್ತಾ ಇರ್ತವೆ. ಅದು ಸಮಾನನೇ ಅನ್ನಿಸ್ತಾ ಇರ್ತವೆ. ಆದರೆ ಅದು ಚುನಾವಣೆ ದಿನದವರೆಗೆ ಸಮಾನ ಇರ್ತವೆ ಅಂತ ಅರ್ಥ ಅಲ್ಲ. ಜैसे जैसे चुनाव आते जाएगा
ಒನ್ ಪಾರ್ಟಿ ವಿಲ್ ಗೋ ಅಪ್, ಒನ್ ಪಾರ್ಟಿ ವಿಲ್ ಗೋ ಡೌನ್. ಡೆಫಿನೆಟ್ಲಿ ಯಾವತ್ತು ಎಲ್ಲ ಚುನಾವಣೆಗಳಲ್ಲಿ ನೀವು ಟ್ರೆಂಡ್ ನೋಡಿದಾಗ ಒಂದು ನನಗೆ ಕಣ್ಣಿಗೆ ಕಾಣಿಸ್ತಕ್ಕಂಥ ವಿಸಿಬಲ್ ಫ್ಯಾಕ್ಟರ್ ಹೇಳ್ತೀನಿ ಅಜಿತ್. ಮೊನ್ನೆಯ ಒಟ್ಟಾರೆ ಬಂಡಾಯ ಇದೆಲ್ಲ ಒಂಥರ ಮೋದಿ ಮೇಲೆ ಪ್ರೀತಿ ಇದೆ, ಎಸ್. ಆದರೆ ವಿಧಾನಸಭೆಯಲ್ಲಿ ಓಟ್ ಹಾಕಬೇಕಾ ಅಂತಕ್ಕಂಥದ್ರ ಬಗ್ಗೆ ಬಿಜೆಪಿಯ ಮತದಾರರಲ್ಲೂ ಸ್ವಲ್ಪ ಮಟ್ಟಿಗಿನ ಅಸ್ಪಷ್ಟ. ಬೇಸರ ಇದೆ ಸ್ಥಳೀಯ ಆದರೆ ಅದರ ಅರ್ಥ ಕಾಂಗ್ರೆಸ್ಗೆ ಓಟ್ ಹಾಕಬೇಕಾ? ಈ ತೀರ್ಮಾನ ಹೇಗಾಗತ್ತೆ ಅಂತಂದರೆ ಮುಂದಿನ 10-15 ದಿನಗಳಲ್ಲಿ ಈ ಬಂಡಾಯ Campaign ಹೆಂಗಾಗತ್ತೆ? ಇದರ ಕ್ಯಾಂಪೇನ್ ಏನಾಗುತ್ತೆ ಅಂತಕ್ಕಂಥದ್ರ ಮೇಲೆ ಅವಲಂಬಿತ ಆಗತ್ತೆ ಅಂತ ಅನಿಸುತ್ತೆ. ಮತ್ತು ನನ್ನ ಒಂದು ಅನಿಸಿಕೆಯ ಪ್ರಕಾರ ಅನೇಕ ಬಾರಿ ನೀವು ವಾತಾವರಣವನ್ನು ಕೂಡ ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ಅಪ್ವರ್ಡ್ ಟ್ರೆಂಡ್ ತಂತ್ರಗಾರಿಕೆಯ ಮೇಲೆ ಜಾಸ್ತಿ ಅವಲಂಬಿಸಿದೆ. ಬಿ ಜೆ ಪಿಯ ಮತದಾರ ಮತ್ತು ಕಾರ್ಯಕರ್ತನಲ್ಲಿ ಈ ಸರ್ಕಾರವನ್ನು ವಾಪಸ್ ತರಬೇಕು ಅಂತಕ್ಕಂಥ ಮೋಟಿವೇಶನ್ ಕಾಣ್ತಾ ಇದೆಯಾ? ಇಲ್ಲ. ಮೋಟಿವೇಶನ್ ಕಾಣ್ತಾ ಇದೆ. ದ್ಯಾಟ್ ಇಸ್ ವಾಟ್ ಈಸ್ ಕೆಮಿಸ್ಟ್ರಿ. ಕರೆಕ್ಟ್. ಈ ಸರ್ಕಾರವನ್ನು ಶತಾಯಗತಾಯ ವಾಪಸ್ ತರಬೇಕಪ್ಪ ಅಂತಕ್ಕಂಥ ಮೋಟಿವೇಶನ್ ಕಾಣ್ತಾ ಇಲ್ಲ. ಆದರೆ ಬಿ ಜೆ ಪಿಯ ಮತದಾರ ಅದು ಶಂಕರ್ ಶೆಟ್ಟರ್ ಹೇಳಿದ ಒಂದು ಅಂಶ ನನಗೆ ಕರೆಕ್ಟ್ ಅನಿಸುತ್ತೆ. ಸಿದ್ದರಾಮಯ್ಯಗೆ ಓಟ್ ಹಾಕಬೇಕಾ ಅಥವಾ ಸಿದ್ದರಾಮಯ್ಯನ ಗೆಲ್ಲಿಸ್ಲಿಕ್ಕೆ ಓಟ್ ಹಾಕಬೇಕಾ ಅಥವಾ ಸಿದ್ದರಾಮಯ್ಯನ ಸೋಲಿಸ್ಲಿಕ್ಕೆ ಓಟ್ ಸಿದ್ದರಾಮಯ್ಯನ ಗೆಲ್ಲಿಸ್ಲಿಕ್ಕೆ ಕಾಂಗ್ರೆಸ್ನ ಪರಂಪರಾಗತ ಮತದಾರರು ಹೊರಗಡೆ ಬಂದು ಓಟ್ ಹಾಕಿದರೆ ಕಾಂಗ್ರೆಸ್ಸಿಗೆ ಲಾಭ ಆಗ್ಬೋದು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಿದ್ದಾರೆ, ಹೇಗಾದರೂ ಮಾಡಿ ತಡಿಬೇಕು ಅಂತಕ್ಕಂಥದ್ದನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಪರಂಪರಾಗತ ಮತದಾರರು ಓಟ್ ಹಾಕಿದ್ರೆ ಅಥವಾ ಕಾಂಗ್ರೆಸ್ನ ಒಳಗಿರುವಂಥ ಕೆಲವು ಮತದಾರರು ಡಿಸೈಡ್ ಮಾಡಿದ್ರೆ ನೋಡಿ ಅಜಿತ್, ಅನೇಕರು ನಾವು ಕೂಡ ಈ ಬಗ್ಗೆ ಚರ್ಚೆ ಒಂದು ನಿಮಿಷ ಯಾಕೆ ಅಂತಂದ್ರೆ ಸೊ ಅಲ್ಲಿಗೆ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಅನ್ ಇಶ್ಯೂಲೆಸ್ ಎಲೆಕ್ಷನ್. ದೇರ್ ಇಸ್ ಅನ್ ಇಶ್ಯೂ ಆಫ್ ಸಿದ್ದರಾಮಯ್ಯ. ಲೀಡರ್ಶಿಪ್ ಇಶ್ಯೂ ಇಸ್ ದೇರ್. ಆ ಇಶ್ಯೂ ನಿಶ್ಚಿತವಾಗಿದ್ದೆ, ಪ್ರತಿ ಇಲೆಕ್ಷನ್ನಲ್ಲಿ ಆ ಇಶ್ಯೂ ಇರುತ್ತೆ. ಮತ್ತು ಇನ್ನೊಂದು ಅನ್ಸೋದು ಟ್ರೆಂಡ್ ಅಜಿತ್, ಈಗ ನಾವು ಕರಪ್ಷನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಜನರಲ್ಲಿ ಹೇಗಿದೆ, ಬರೀ ಕರಪ್ಷನ್ ಮಾಡಿದರೆ ವಿರೋಧಿಸ್ತಾರೆ. ಇದು ಹೇಳಲೇಬೇಕು. ಅನ್ಫಾರ್ಚುನೇಟ್ ಬಟ್ ವಿ ಹ್ಯಾವ್ ಟು ಟೆಲ್. ಕರಪ್ಷನ್ ಜೊತೆ ಕೆಲಸ ಮಾಡ್ತಾರ, ಬೆಂಬಲಿಸ್ತಾರೆ. ಇಲ್ಲ ಯಾಕೆ ಗೆಲ್ತಾ ಇದ್ದಾರೆ, ನಾನು ಹೆಸರು ಹೇಳಕ್ಕೆ ಹೋಗೋಲ್ಲ, ಆ ಹೆಸರು ಹೇಳಿದ್ದೆ ಟ್ರೆಂಡ್ ಆಗುತ್ತೆ ನನಗೆ ಗೊತ್ತು. ಯಾಕೆ ಗೆಲ್ತಾ ಇದ್ದಾರೆ ಅನೇಕ ಶಾಸಕರು? ಅವರು ತುಂಬ ಅಂದರೆ ಭಾಳ ದೂದ್ಕ ದುಲಾ ಅಂತಕ್ಕಂಥ ಶಾಸಕರಿದ್ದಾರೆ ಕರ್ನಾಟಕದಲ್ಲಿ. ಇಲ್ಲ, ಹಾಗಾಗಿ ಕ್ಯುಮ್ಯುಲೇಟಿವ್ ಫ್ಯಾಕ್ಟರ್ಸ್ ವರ್ಕ್ ಆಗ್ತಾ ಇರುತ್ತೆ. ಕೆಲವು ಮತದಾರ ಹೇಳ್ತಾರೆ ದುಡ್ಡು ತಿಂತಾನೆ ಬಟ್ ಕೆಲಸ ಮಾಡ್ತಾನೆ. ಕೆಲವು ಮತದಾರ ಹೇಳ್ತಿರ್ತಾರೆ ನಮ್ಮ ಕರಪ್ಷನ್ ಬಗ್ಗೆ ನಾವು ದುಡ್ಡು ತಿಂತಾನೆ ಬಟ್ ಕೆಲಸ ಮಾಡ್ತಾನೆ ಅಂತ. ಅಜಿತ್, ಹಾಗಾಗಿ ನನಗನ್ಸುತ್ತೆ ಅಜಿತ್, ಮೋದಿ ಈಗ ಈ ಚುನಾವಣೆ ನಿಶ್ಚಿತ ಆಗೋದು ಹೇಗೆ, ಎರಡೂ ಸಮಾನ ಗೆರೆಗಳಿದ್ದಾಗ ಮೋದಿ ಬಂದು ದೊಡ್ಡ ಗೆರೆ ಎಳಿತಾರ, ಬಿ ಜೆ ಪಿಗೆ ಲಾಭ ಆಗ್ಬೋದು. ಮೋದಿ ಬಂದರೂ ಆ ಗೆರೆ ದೊಡ್ಡದಾಗಿ ಎಳಿಲಿಕ್ಕೆ ಸಾಧ್ಯ ಆಗಲ್ವಾ? ಅವಾಗ ಗೆರೆ ಸಮಾನವಾಗಿ ಇರಲೇ ಇಲ್ಲ ಅಂತ ಅದರ ಸಮಾನವಾಗಿರಲೇ ಇಲ್ಲ ಅಂತ. ಕಳೆದ ಬಾರಿ 2018ರಲ್ಲಿ ಅನೇಕ ಬಾರಿ ಇದಾಗಿತ್ತು, ಕಾಂಗ್ರೆಸ್ ಮುಂದಿದೆ ಅಂತಕ್ಕಂಥದ್ದಾಗಿತ್ತು. ಆಕ್ಚುಲಿ ವೋಟಿಂಗ್ ನಡೆದಾಗ ಆಂಟಿ ಇನ್ಕಂಬನ್ಸಿ ವಾಸ್ ವಿಸಿಬಲ್ ಅಗೇನ್ಸ್ಟ್ ಕಾಂಗ್ರೆಸ್. ಎಸ್. ಭ್ರಷ್ಟಾಚಾರದ ವಿಚಾರದಲ್ಲಿ ಕಾಂಗ್ರೆಸ್ಗೂ ಮತ್ತು ಬಿಜೆಪಿಗಿರೋ ಗುಣಾತ್ಮಕವಾದ ವ್ಯತ್ಯಾಸ ಯಾವುದು ಅಂತಂದ್ರೆ, ಕಾಂಗ್ರೆಸ್ನವ್ರಿಗೊಂದು ಪ್ರೊಫೆಷನಲಿಸಮ್ ಇದೆ, ಅವ್ರು ಎಂದೂ ಸಿಕ್ಬಳಲ್ಲ. ಇವ್ರು ಹಂಗಿಲ್ಲ, ಅಡ್ಡು ಕಸಬೆಗಳು. ಜಾತ್ರೆಯಲ್ಲಿ ಪಿಕ್ ಪಾಕೆಟ್ ಮಾಡಿಬಿಟ್ಟು ಸಿಕ್ಬಿಟ್ಟು ಧರ್ಮದೇಟ್ ತಿನ್ನೋದು. ಇತ್ತೀಚೆಗೆ ಒಬ್ಬ MLA ಜೈಲಿಗೆ ಹೋದ ವಿಚಾರ ಆಗಲಿ, ಮತ್ತೊಬ್ಬ ಯಾರೋ ಕಾಂಟ್ರಾಕ್ಟರ್. ನಾನು ಕಾಂಗ್ರೆಸ್ ಬಿಜೆಪಿ ಅಂತ ಹೇಳ್ತಿಲ್ಲ, ಒಬ್ಬ ರಾಜಕೀಯ ಮುಖಂಡರು, ಈ ಎರಡು ಪಕ್ಷಗಳ ಪೈಕಿ ಒಬ್ಬ ಪಕ್ಷದ ಮುಖಂಡರು ಅವ್ರು ನನ್ನ ಹತ್ರ ಹೇಳ್ತಿದ್ರು, ತಿನ್ಬೇಕಂದ್ರೆ ಹೆಂಗೆ ಅಂದರೆ ಇದು ಅಕ್ಸೆಪ್ಟೆಡ್ ಅಂತಲ್ಲ. ಒಂದು ಪಕ್ಷದವ್ರು ನೀಟಾಗಿ ಏಪ್ರನ್ ಕಟ್ಕೊಂಡು, ನೈಫು ಚಾಕು ಹಿಡ್ಕೊಂಡು, ಸ್ಪೂನ್ ಇಟ್ಕೊಂಡು, ಹಂಗೆ ಇನ್ನೊಬ್ರೆಲ್ಲ ತಿಂದು ಮೈ ಮೇಲೆ ಬೆಳೆಸ್ಕೊಂಡು ಹಂಗೆ ತಿಂತಾರೆ ಅಂತ. ಯಾಕೆ ನಿನ್ನೆ ಮೊದಲನೇ ದಿನದ ನಾಮಪತ್ರ ಸಲ್ಲಿಕೆ ಅಕ್ಸೆಪ್ಟ್ ಮಾಡ್ಕೊತಿದೀವಿ ಅಂತಲ್ಲ, ತುಂಬಾ ಹಿಂಸೆ ಆಗುತ್ತೆ ಅದನ್ನ. ಅಜಿತ್, ಮೇಲ್ನೋಟಕ್ಕೆ ನೋಡಿ, ಆರಂಭಿಕ ಹಂತದಲ್ಲಿ ನಿನ್ನೆ ಮೊದಲನೇ ದಿವಸ ನಾಮಪತ್ರ ಸಲ್ಲಿಸಿದಾರಲ್ಲ ಕಾಂಗ್ರೆಸ್ ಮತ್ತು ಬಿಜೆಪಿ ಕೆಲವು ಮುಖ್ಯ ನಾಯಕರುಗಳು, ಅವ್ರೆಲ್ಲರೂ ಸರಾಸರಿ ಆದಾಯ ಮತ್ತು ಆಸ್ತಿ ಮೌಲ್ಯ 25 ಕೋಟಿ ಇದೆ. ಹಾಗಾಗಿ ಭ್ರಷ್ಟಾಚಾರದಲ್ಲಿ ಚರ್ಚಾ ವಸ್ತು ಆಗೋದೇ ಇಲ್ಲ. ಕನಿಷ್ಠ 25-30 ಕೋಟಿ ಇದೆ. ಡಿ ಕೆ ಶಿವಕುಮಾರ್ ಫೈಟ್ ಇದೆಲ್ಲ ನನಗನ್ಸ್ತಕ್ಕಂಥದ್ದು ಹೇಳ್ತಾರೆ. ಹೌದು, ಕ್ಷೇತ್ರವಾರು ಒಂದಿಷ್ಟು ಅವರನ್ನು ಸೋಲಿಸ್ಲಿಕ್ಕೆ ಇವರನ್ನು ಸೋಲಿಸ್ಲಿಕ್ಕೆ ಪ್ರಯತ್ನ ನಡೆಯುತ್ತಾ, ಅಥವಾ ನಾನು ಡಿ ಕೆ ಶಿವಕುಮಾರನ್ನು ತುಂಬ ವರ್ಷಗಳಿಂದ ಗಮನಿಸ್ತಾ ಇದ್ದೀನಿ. ಇಬ್ರಿಗೂ ಅನಿವಾರ್ಯ ಇದೆ ಬಹುಮತದ ಸರ್ಕಾರ ಬರಬೇಕು ಅಂತಕ್ಕಂಥ. ಬಹುಮತ ಬರಲಿಲ್ಲ ಅಂದ್ರೆ ಇಬ್ರು ಮುಖ್ಯಮಂತ್ರಿ ಆಗಲ್ಲ. ಕರೆಕ್ಟ್, ದಟ್ಸ್ ವೆರಿ ಕ್ಲಿಯರ್. ಫಸ್ಟ್ ಆಫ್ ಆಲ್ ಒಂದು ನಿಮಿಷ ಮಾತ್ರ ಇದೆ. ಫಸ್ಟ್ ಆಫ್ ಆಲ್ ಈ ಕಾಂಗ್ರೆಸ್ ಲೀಡರ್ಸ್ ಇಬ್ಬರಿದ್ದಾರೆ ಬಿಟ್ಟು ಸಿದ್ದರಾಮಯ್ಯ ಅಂಡ್ ಇವರು ನಮ್ಮ DK
ಫಸ್ಟ್ ಆಫ್ ಆಲ್ ಬಹುಮತ ಅವ್ರು ಹೇಳಬೇಕು. ಈಗ ಪ್ರೆಸ್ಸಲ್ಲಿ ನೀವೆಲ್ಲ ಪ್ರೆಸ್ನವ್ರು ಕೇಳ್ತೀರಿ ಯಾರು ಸಿ ಎಮ್ ಏನಂತ, ಈಗ NDTV ಕೊಟ್ಟ ಇಂಟರ್ವ್ಯೂ ಇದಾಯಿತು ಹಾಗೆ ಅಂತ ಹೇಳ್ತೇವಲ್ಲ. ಇವ್ರು ಫಸ್ಟ್ಗೆ ಅಬ್ಸರ್ವ್ ಮೆಜಾರ್ಟಿ ನಾವು ಸಿ ಎಮ್ ನಾವು ನೋಡ್ಕೊಳ್ತೇವೆ ಅಂತ ಹೇಳ್ಬೇಕು ಇವರು. ಅಷ್ಟೇ ನಾನು ಅವ್ನು ಮತ್ತೇನು ಗೊತ್ತಾ, CM ರೇಸಲ್ಲಿ ಆಲ್ರೆಡಿ ಸಿದ್ದರಾಮಯ್ಯ ಇಸ್ ವೆರಿ ಕ್ಲಿಯರ್, ಲೆಟ್ ದಿ MLA ಸಿಲೆಕ್ಟ್ ದಿ CM ಅಂತ ಅವ್ರಿಗೆ ಗೊತ್ತು. MLAs ಅಲ್ಲಿ ನಾನೇ ಇಲೆಕ್ಟ್ ಆಗುದಂತ. ನೋಬಡಿ ಕ್ಯಾನ್ ಬೀಟ್ ಮೀನ್ MLAs. I just have one point to make. ये कांग्रेस मेजॉरिटी क्रॉस करेगी कि नहीं करेगी इसका निर्धारित कांग्रेस के हाथ में नहीं. इट्स अबाउट द बीजेपी, बिकॉज द बीजेपी वोटर आइदर हैज टू सिट, because there is less chance for the BJP voter to cross vote. या तो लिंगायत सबसेक्स करके बैठे, that is the thing. So if the BJP keeps its house in order, it's very difficult for the Congress to cross the majority mark, because Siddaramaiah per se is not a factor which will work in coastal Karnataka, Maratha, in your जो मराठा border है उसमें work करेगा. It's Kittur Karnataka. It is not a pan state, pan caste phenomena. No, except coastal, everywhere it was. Last time also the Except BJP. coastal. Yes, yes, yes. Except Thank you, thank you, coastal thank you so much. I'm Thank you not so seeing much. cross caste voter. ಪ್ರದೀಪ್ ಭಂಡಾರಿ ಅವರು ಕೊನೆಯಲ್ಲಿ ಹೇಳಿದ್ದು ಪ್ರದೀಪ್ ಭಂಡಾರಿ ಅವರು ಕೊನೆಯಲ್ಲಿ ಹೇಳಿದ್ದು ಕಾಂಗ್ರೆಸ್ಸಿಗೆ ಮೆಜಾರಿಟಿ ಬರಬೇಕು ಬರಬಾರದು ಅನ್ನೋದನ್ನು BJPಯ ಮತದಾರ ಡಿಸೈಡ್ ಮಾಡ್ತಾನೆ. ಯಾಕಂದರೆ BJPಯ ಮತದಾರ ಹೋಗಿ ಕಾಂಗ್ರೆಸ್ಸಿಗೆ ಓಟ್ ಹಾಕೋದಿಲ್ಲ, ಅವ್ನು ಮನೇಲಿ ಕೂತ್ಕೋತಾನೆ. ಎಲೆಕ್ಷನ್ ದಿವಸ ಮನೇಲಿ ಕೂತ್ಕೋತಾನೆ. ಹಂಗೆ ಒಂದು ವೇಳೆ ಆದರೆ ಕಾಂಗ್ರೆಸ್ಸಿಗೆ ಮೆಜಾರಿಟಿ ಬರುತ್ತೆ, ಅದು BJPಯ ಮತದಾರ ತೀರ್ಮಾನ ಮಾಡ್ತಾನೆ ಅಂತ. ಥ್ಯಾಂಕ್ ಯು ಸೋ ಮಚ್ 4 ಜನರಿಗೂ. ಇಟ್ ವಾಸ್ ಅ ವಂಡರ್ಫುಲ್ ಶೋ. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಒನ್ಸ್ ಅಗೇನ್ ಫಾರ್ ದಿಸ್ ಸರ್ವೆ. ವಿ ಆರ್ ಈಗರ್ಲಿ ವೇಟಿಂಗ್ ಫಾರ್ ದ ಸೆಕೆಂಡ್ ಸರ್ವೆ. ಎರಡನೆಯ ಸರ್ವೆಗೆ ಕುತೂಹಲದಿಂದ ಕಾಯ್ತಿದ್ದೀವಿ ನಾವಲ್ಲ, ಕರ್ನಾಟಕ ಕಾಯ್ತಾ ಇರುತ್ತೆ. ಇದರೊಂದಿಗೆ ಜನ್ ಕಿ ಬಾತ್ ಮಹಾ ಸಮೀಕ್ಷೆ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ನ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.